ಅಷ್ಟೊತ್ತಿಗೆ ಮಧ್ಯಾಹ್ನ ಕಳೆದು ರಾತ್ರಿ ಆಗಿರುತ್ತೆ. ನಿರ್ಜನವಾದ ಕಾಡಲ್ಲಿ ಸುತ್ತಲೂ ಭಯಂಕರವಾದ ಕತ್ತಲು ತುಂಬಿರೋದ್ರಿಂದ ಕಾರಿನ ಲೈಟ್ ಬೆಳಕು ಕತ್ತಲನ್ನು ಸೀಳ್ಕೊಂಡು ಹೋಗೋ ಥರ ಕಾರು ಒಂದೇ ಸಮನೆ ವೇಗವಾಗಿ ಹೋಗ್ತಾ ಇರುತ್ತೆ. ಹಾಗೆ ಹೋಗ್ತಾ ಇರೋ ಕಾರಿಗೆ ಯಾರೋ ಒಬ್ಬ ಮಹಿಳೆ ಸಡನ್ ಆಗಿ ಅಡ್ಡ ಬರ್ತಾಳೆ. ಕಾಡಿನ ಮಧ್ಯೆ ಕತ್ತಲು ಜಾಸ್ತಿ ಇರೋದ್ರಿಂದ ಕಾರು ಕಂಟ್ರೋಲಿಗೆ ಸಿಗದೆ ಅಡ್ಡ ಬಂದ ಮಹಿಳೆನ ಗುದ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಆಫ್ ಆಗಿ ನಿಲ್ಲುತ್ತೆ. ನಂತರ ಕಾರಲ್ಲಿ ಮಲಗಿದ್ದ ಹೆಂಡತಿ ಮಕ್ಕಳಿಗೆ ಎಚ್ಚರ ಆಗಿ ಕೇಳ್ತಾರೆ, ಏನಾಯ್ತು, ಕಾಡಿನ ಮಧ್ಯೆ ಇಷ್ಟು ಭಯಂಕರವಾದ ಕತ್ಲಲ್ಲಿ ಯಾಕೆ ಕಾರ್ ನಿಲ್ಸಿದಾರ ಅಂತ. ಆಗ ಸತೀಶ್ ಹೇಳ್ತಾನೆ, ಕಾರಿಗೆ ಯಾರೋ ವಿಚಿತ್ರವಾಗಿರೋ ಒಬ್ಬ ಮಹಿಳೆ ಅಡ್ಡ ಬಂದ್ರು ಅಂತ. ಕಾರಿಂದ ಕೆಳಗಿಳಿದು ನೋಡ್ತಾನೆ, ಆದ್ರೆ ಎಲ್ಲಿ ಯಾರು ಕೂಡ ಇರೋದಿಲ್ಲ. ಮಧ್ಯರಾತ್ರಿಯ ಕತ್ಲಲ್ಲಿ ಕಾಡಿನ ಒಳಗೆ ಬರ್ತಾ ಇರೋ ವಿಚಿತ್ರವಾದ ಶಬ್ದಗಳು ಸತೀಶ್ನ ಹೆಂಡತಿ ಮಕ್ಕಳ ಎದೆ ಜಲ್ ಅನ್ನಿಸ್ತಾ ಭಯ ಪಡಿಸ್ತಾ ಇದ್ವು. ಸತೀಶ್